ಹಾಯ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಇವತ್ತಿನ ವ್ಲಾಗಲ್ಲಿ ಏನಪ್ಪ ಅಂತಂದರೆ ಒಂದಷ್ಟು ಕ್ಯೂಟ್ ಬಟ್ಟೆಗಳನ್ನ ತೋರಿಸ್ತೀನಿ. ನಮ್ಮ ಪಾಪು ಬರ್ಡೇ ಇತ್ತಲ್ಲ, ಸೊ ಅತ್ತೆ ಇಂಡಿಯಾದಿಂದ ಒಂದಷ್ಟು ಬಟ್ಟೆಗಳನ್ನ ತಂದಿದ್ರು ಪಾಪು ಬರ್ಡೇಗೋಸ್ಕರ ಅಂತ, ಅವನಿಗೋಸ್ಕರ ಅಂತ ಪ್ರೀತಿನ ಒಂದಷ್ಟು ಬಟ್ಟೆಗಳನ್ನ ತಂದಿದ್ದಾರೆ. ಇದೆಲ್ಲ ಪಾಪೀಸಿಂದ ತಂದಿದ್ದಾರೆ. ಅಲ್ಲಿ ಶೋ ಯು ಒನ್ ಬೈ ಒನ್. ಸೊ ಇದು ಒಂದು ಕ್ಯೂಟ್ ಕಾಟ್ ಸೆಟ್ಟು, ಇದಕ್ಕಿದು ಪ್ಯಾಂಟು, ಇದು ಟೀ ಶರ್ಟ್. ಸೊ ನಾನು ಅನ್ಕೊತಾ ಇದ್ದೆ, ನಾವು ಏನಾದರೂ ಪಾಪುನ ಫ್ಲೈಟಲ್ಲಿ ಕರ್ಕೊಂಡು ಹೋಗ್ಬೇಕಾದ್ರೆ ಇದೊಂಥರ ಚೆನ್ನಾಗಿರುತ್ತೆ ಅಂತ. ದೆನ್ ಅವನಿಗೊಂದು ಡಂಗ್ರೀಸ್ ಇದೆ, ಕ್ಯೂಟ್ ಡಂಗ್ರೀಸ್. ಇದರಲ್ಲೆಲ್ಲ ಟೋಟಾಯ್ಸ್ ಇದೆ, ಕಲರ್ ಅಂತೂ ತುಂಬಾ ಚೆನ್ನಾಗಿದೆ. ಆ್ಯಂಡ್ ಇದಕ್ಕೆ ಅವರು ಒನ್ ಮೋರ್ ಇದನ್ನು ಕೊಟ್ಟಿದ್ದಾರೆ, ಶಾರ್ಟ್ಸು. ಇದು ಪಾಪೀಸ್ದೇನೆ ಡಂಗ್ರೀಸು. ಇದು 18 to 24 months. ಆ್ಯಂಡ್ ಒನ್ ಮೋರ್, ಇದು ಕ್ಯೂಟ್ ಫುಲ್ ಹಾರ್ಮ್ ಇರುವಂಥ ಒಂದು ಟೀ ಶರ್ಟಲ್ಲಿ ಇಲ್ಲಿ ರೈಡರ್ ಅಂತ ಒಂದು ಚಿಕ್ಕದು ಕಾರಲ್ಲಿ ಹೋಗ್ತಾ ಇದೆ, ಟೆಡಿ ಬೇರ್. ಇದು ಸೈಜ್ ಬಂದು ಸೇಮೇ ಅಂದ್ಕೊಳ್ತೀನಿ, 12 to 18 months. ಇದಕ್ಕೆ ಒಂದು ಶಾರ್ಟ್ಸ್ ಇದೆ ವೈಟ್ ಕಲರ್, ಕ್ಯೂಟ್ ಆಗಿದೆ. ಇದೂ ಕಲರ್ ಎಲ್ಲ ಒಂಥರ ಸೂಪರ್ ಆಗಿದೆ. ದೆನ್ ಒಂದು ಶರ್ಟ್ಗೆ 2 ಪಾಕೆಟ್ಸ್ ಇದೆ, ಕ್ಯೂಟಾಗಿ ಕಲರ್ ಚೆನ್ನಾಗಿದೆ. ಆ್ಯಂಡ್ ಅದಕ್ಕೊಂದು ಚಿಕ್ಕ ಶಾರ್ಟ್ಸ್ ಇದೆ. ಆ್ಯಂಡ್ ಒನ್ ಮೋರ್, ಇನ್ನೊಂದು ಪಾಪೀಸಿಂದ ಟೀ ಶರ್ಟ್, ಅದಕ್ಕೆ ಪೇರಿಂಗು ಶಾರ್ಟ್ಸ್ ಇದೆ. ಸೊ ಇದಿಷ್ಟು ಅತ್ತೆ ತಂದಿರೋಂತಹ ಬಟ್ಟೆ ಪಾಪುಗೆ. ಈ ಪಾಪೀಸಲ್ಲಿ ಇವರು ಇದಿಷ್ಟು ಶಾಪ್ ಮಾಡಿದ್ದಾರೆ. ಶಾಪ್ ಮಾಡಿದಾಗ ನಾನು ಜಸ್ಟ್ ಕೇಳಿದೆ ಎಷ್ಟಾಯಿತು ಅಂತ. ಶಿ ಸೆಡ್ ಇಷ್ಟು ಬಟ್ಟೆಗೆ ಒಂದು ಅಪ್ರಾಕ್ಸಿಮೇಟ್ಲಿ 7 to 7.5K ಆಗಿದೆ. 7,000 to 7,500 ಒಳಗಾಯಿತು ಅಂತ ಹೇಳಿದ್ರು. ಲೈಕ್ ನಾವು ಚಿಕ್ಕ ಪಾಪುವಿಂದನೂ ಪಾಪೀಸಲ್ಲೇ ಜಾಸ್ತಿ ಶಾಪ್ ಮಾಡಿದ್ದು. ಯಾಕಂತಂದರೆ ಮೆಟೀರಿಯಲ್ ತುಂಬ ಸಾಫ್ಟಾಗಿರುತ್ತೆ, ಏನೇ ಥರ ರ್ಯಾಷಸ್ ಆಗಲ್ಲ, ಇರಿಟೇಷನ್ ಆಗಲ್ಲ, ಥರ ಫುಲ್ ಕಂಫರ್ಟ್ ಇರುತ್ತೆ. ಅದಾದಮೇಲೂ ಬೇರೆ ಬ್ರ್ಯಾಂಡ್ಸು ನಾನು ಶಾಪ್ ಮಾಡಿದ್ದು ತುಂಬ ಕಮ್ಮಿ, ಜಾಸ್ತಿ ನಾನು ಪಾಪೀಸಲ್ಲೇ ಶಾಪ್ ಮಾಡಿದ್ದು. ಇಲ್ಲಿ ಬಂದಮೇಲೆ ಸ್ವಲ್ಪ ಬೇರೆ ಬ್ರ್ಯಾಂಡ್ಸ್ ಕೂಡ ಯೂಸ್ ಮಾಡಿದ್ದೀನಿ, ಅದನ್ನು ಮುಂದೆ ವಿಡಿಯೋಸಲ್ಲಿ ತೋರಿಸ್ತೀನಿ. ಇದ್ರ ಜೊತೆಗೆ ಇನ್ನೊಂದು ಸ್ಪೆಷಲ್ ಗಿಫ್ಟ್ ಬಂದಿದೆ. ಅವರು ಕೇರಳದಲ್ಲಿ ಗುರುವಾಯೂರ್ಗೆ ಹೋಗಿದ್ರು, ಅಲ್ಲಿ ಟೆಂಪಲ್ಗೆ ಹೋಗಿದ್ದಾಗ ಅಲ್ಲಿಂದ ಒಂದು ಕ್ಯೂಟ್ ಶರ್ಟ್ನ ತಂದಿದ್ದಾರೆ, ಅಲ್ಲಿ ನೆನಪಿಗೋಸ್ಕರ ಪಾಪುಗೆ. ಸ್ವಲ್ಪ ದೊಡ್ಡ ಸೈಜ್ ಇದೆ, ಬಟ್ ನೆಕ್ಸ್ಟ್ ಟೈಮ್ ಏನಾದ್ರೂ ನಾವೆಲ್ಲರೂ ದೇವಸ್ಥಾನ ಅಲ್ಲಿ ಹೋದರೆ ಇದನ್ನು ಹಾಕ್ಬೋದು ಅಂತ. ದೊಡ್ಡ ಸೈಜ್ ಅಲ್ಲಿ ಚಿಕ್ಕ ಸೈಜ್ ಇರಲಿಲ್ಲ ಅಂತ ಇದಿತ್ತಂತೆ, ತಂದಿದ್ರೆ. ಇದು ತುಂಬ ಚೆನ್ನಾಗಿದೆ. ಪಾಪು ಫಸ್ಟು ಅಮ್ಮ ಎಲ್ಲ ಇದೆಲ್ಲ ತೆಗೆದಾಗ ಯಾವ ಬಟ್ಟೆ ಇಷ್ಟ ಆಯಿತು ಅಂತ ಕೇಳಿದಾಗ ಅವನು ಇದು ಅಂತ ಹೇಳ್ತಾ ಇದ್ದ. ತುಂಬ ಚೆನ್ನಾಗಿದೆ ಇದು ಕೂಡ. ಆ್ಯಂಡ್ ಇದ್ರ ಜೊತೆಗೆ ಒನ್ ಮೋರ್ ಸ್ಪೆಷಲ್ ಗಿಫ್ಟ್ ಬಂದಿದೆ ಅತ್ತೆ ಫ್ರೆಂಡ್ ಕಡೆಯಿಂದನೂ, ಅದನ್ನು ತೋರಿಸ್ತೀನಿ ಒಂದು ನಿಮಿಷ. ಸೊ ಇದು ಅತ್ತೆ ಫ್ರೆಂಡ್ ಕಡೆಯಿಂದ ಪಾಪು ಬರ್ಡೇಗೆ ಒನ್ ಮೋರ್ ಗಿಫ್ಟ್ ಬಂದಿದೆ. ಆಂಟಿ ಅವ್ರದ್ದೇ ಓನ್ ಕ್ಲೋತಿಂಗ್ ಸ್ಟೋರ್ ಇದೆ ಅವ್ರ ಹತ್ರ. ಅವ್ರದ್ದು ಸೆಲೆಕ್ಷನ್ ತುಂಬ ಚೆನ್ನಾಗಿದೆ, ಅಲ್ಲಿಂದ ಕಳಿಸಿರೋದಿದು. ಅತ್ತೆ ಹತ್ರ ಕೊಟ್ಟು ಕಳಿಸಿದ್ರು. ಇದನ್ನು ನಾನು ಇವಾಗ ಹಾಕಿಲ್ಲ ಇನ್ನು, ಪಾಪುಗೆ ಫೆಸ್ಟಿವಲ್ಗೆ ಹಾಕೋಣ ಅಂತ ಇಟ್ಕೊಂಡಿದ್ದೀನಿ. ಹೇಗಿದ್ರು ಯುಗಾದಿ ಹಬ್ಬ ಹತ್ರ ಬರ್ತಾ ಇದಲ್ಲ, ಅದಕ್ಕೆ. ಇದಿಷ್ಟು ಅತ್ತೆ ಪಾಪುಗೆ ತಂದಿರೋ ಬಟ್ಟೆಗಳು. ಹಾಗೆ ನನಗೂ ಕೂಡ ತಂದಿದ್ದಾರೆ ಒಂದಷ್ಟು ಚೂಡಿದಾರ್ಗಳೆಲ್ಲ.